ತುಂಬ ಚೆನ್ನಾಗಿದೆ ಅಪ್ಪ. ಇಬ್ಬರ ಪಾತ್ರನೂ ಚೆನ್ನಾಗಿದೆ, ಹೀರೋ ಹೀರೋಯಿನ್ ಇಬ್ಬರದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಮೂವಿ ಹೇಳ್ತಿದ್ದೀನಲ್ಲ ಚೆನ್ನಾಗಿದೆ. ಆಲ್ರೆಡಿ ಒಂದು 4-5 ಕಡೆ ಕೊಟ್ಟು ಬಾಯಿ ನೋವು ಬಂದುಬಿಟ್ಟಿದೆ. ಚೆನ್ನಾಗಿದೆ, ಒಳ್ಳೆ ಮೂವಿ, ಸಖತ್ ಮೂವಿ ಅಂತ ಹೇಳ್ಬೋದು. ರೀಸೆಂಟ್ ಟೈಮ್ ಬಂದಿರೋದ್ರಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ. ಹೇಳ್ತೀರಲ್ಲ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲ್ಲ ಅಂತ. ಒಂದೊಳ್ಳೆ ಕಂಟೆಂಟ್ ಕೊಟ್ಟರೆ ಕನ್ನಡಿಯನ್ಸ್ ಪಕ್ಕ ಬಂದೇ ಬರ್ತಾರೆ. ಒಂದೊಳ್ಳೆ ರೀಸೆಂಟ್ಲಿ ಬಂದಿರೋ ಒಂದೊಳ್ಳೆ ಎಕ್ಕ ಆದಮೇಲೆ ರಾಜ್ ಬಿ ಶೆಟ್ಟಿ ಅವ್ರದ್ದಾದ್ಮೇಲೆ ಇದೊಂದೇ ಒಳ್ಳೆ ಬೆಸ್ಟ್ ಕಂಟೆಂಟ್ ಇರೋ ಮೂವಿ ಅಂತ ಅನ್ಕೊ. ಚೆನ್ನಾಗಿದೆ. ಲವ್ ಸ್ಟೋರಿ ಇಸ್ ವೆರಿ ಗುಡ್. ನಾನು ನೋಡೋದಕ್ಕೆ ಆರ್ ಫಿಲ್ಮ್ ಥರನೇ ಕಾಣಿಸ್ತಾ ಇದೆ. ಮಹದೇಶ್ವರ ಬೆಟ್ಟ ಇಸ್ ವೆರಿ ಗುಡ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತು. ನಮಗೆ ಹೇಳಿದ್ದೀನಲ್ಲ, ಒಂಥರ ನೇಚರಲ್ಲಿ ತೆಗೆದಿರೋ ಸಿನಿಮಾ ಒಂದು. ಇನ್ನೊಂದು ಲವ್ ಸ್ಟೋರಿಗಳಲ್ಲೇ ಡಿಫ್ರೆಂಟ್, ಬರೀ ಕಾಫಿ ಡೇಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಇದೊಂದು ಕಾಡಿನ ಮಧ್ಯೆ ತೆಗೆದಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ, ಪ್ರಿಯಾಂಕಾ ಹೀರೋಯಿನ್ ಚೆನ್ನಾಗಿದ್ದಾರೆ, ರಾಣಾ ಹೀರೋ ಚೆನ್ನಾಗಿದೆ. ಕನ್ನಡಕ್ಕೆ ಇಬ್ಬರು ಕಲಾವಿದರು ಚೆನ್ನಾಗಿ ಸಿಕ್ಕಿದ್ದಾರೆ ನಮಗೆ. ಅವ್ರನ್ನ ಉಪಯೋಗಿಸ್ಕೊಳ್ಳೋದು ಕನ್ನಡದ ನಿರ್ದೇಶಕರ ಕೆಲಸ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಬೇಕು. ಇಟ್ಸ್ ವಿಬ್ಬಿ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಫ್ರೆಶರ್ಸ್ ಥರ ಅಂತೂ ಇಲ್ಲ. ಆ್ಯಂಡ್ ಲೈಕ್ ಇಟ್ಸ್ ನಾಟ್ ಒಂಥರ ಹಳೆ ಲವ್ ಸ್ಟೋರಿ ಥರ ಇಲ್ಲ. ಇಟ್ಸ್ ಅ ಟ್ರೂ ಲವ್ ಸ್ಟೋರಿ ಆ್ಯಂಡ್ ಚೆನ್ನಾಗಿದೆ. ಇಬ್ಬರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಸೂಪರ್, 100 days. ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿತ್ತು. ರಾಣಾ ಅಂತೂ ಆ್ಯಕ್ಟಿಂಗ್ ಸೂಪರ್, ನೆಕ್ಸ್ಟ್ ಸೂಪರ್ ಸ್ಟಾರ್ ಫಾರ್ ಶ್ಯೂರ್. 100 days ಮಿನಿಮಮ್. ಐ ಫೀಲ್ ಸಸ್ಪೆನ್ಸ್ ಕೂಡ, ಆ್ಯಕ್ಷನ್ ಕೂಡ, ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಎವ್ರಿ ಒನ್ ಕಮ್ ವಾಚ್ ದಿಸ್ ಮೂವಿ. ದಿಸ್ ನ್ಯೂ ಕನ್ನಡ ಸೂಪರ್ ಹಿಟ್ ಫಾರ್ ಶ್ಯೂರ್. ತುಂಬ ಚೆನ್ನಾಗಿ ಮೂವಿ ಇದೆ. ರೈಸಿಂಗ್ ಸ್ಟಾರ್ ಇವರು. ಪ್ಲೀಸ್ ಗೋ ವಾಚ್ ದ ಮೂವಿ. ಇಟ್ಸ್ ಅ ಮಸ್ಟ್ ವಾಚ್. ಯು ವಿಲ್ ರಿಯಲಿ ಲೈಕ್ ಇಟ್. ಯಾರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ, ಪ್ಲೀಸ್ ಹೋಗಿ ನೋಡಿ. ಥ್ಯಾಂಕ್ ಯು.